ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಕೈಲಿರುವಂತದ್ದು ಸಂತೋಷ್ ಲಾಡ್ ಫೌಂಡೇಶನ್ ಕೊಡ್ತಿರುವಂತಹ ಒಂದು ಲ್ಯಾಪ್ಟಾಪ್. ಸೊ ಈ ಲ್ಯಾಪ್ಟಾಪ್ ನಾವು ಸ್ಟೂಡೆಂಟ್ಸ್ಗೆ ಕೊಡ್ತೀವಿ. ಈಗಾಗಲೇ ಸಾಕಷ್ಟು ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಈ ತರ ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇದೀವಿ. ಸೊ ಈಗ ಈ ಲ್ಯಾಪ್ಟಾಪ್ ಅನ್ನ ನಾನು ಯಾರಿಗೆ ಕೊಡ್ತಾ ಇದ್ದೀನಿ, ಅವ್ರು ಏನ್ ಸ್ಟಡಿ ಮಾಡ್ತಾ ಇದ್ದಾರೆ, ಸೊ ಅವ್ರು ಯಾಕೆ ರಿಕ್ವೆಸ್ಟ್ ಮಾಡಿದ್ರು, ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವ್ ಒಬ್ಬನ ಸರ್, ಒಬ್ಬ ದೊಡ್ಡವಿದ್ದ ತೀರ್ಕೊಂಡು ಅದರಿಂದ ನಾವು ಭಾಳ ಸಫರ್ ಆದೇವ್ ಸರ್. ಅವಾಗ ಬ್ಲಡ್ ಕ್ಯಾನ್ಸರ್ ಆಗಿತ್ತು ಸರ್. 4.5 years ಇದ್ದಾಗ ಬೆಳಗಾವಿ KL ಒಳಗೆ ಅಡ್ಮಿಟ್ ಮಾಡಿದ್ವಿ. ಎವ್ರಿ ಡೇ ಐ ಯೂಸ್ ಟು ಪೇ 13,000 rupees ಫಾರ್ ಮೆಡಿಸಿನ್. In 3 months I have done that. Still also I spent such money and child was also not alive. ನೀವೇನು ಓದಿದ್ರಿ ಅಂಕಲ್? ನೀವು? ನಂದು ಬರೀ 4th standard ಸರ್. ಹುಬ್ಳಿ ಇಂಗ್ಲಿಷ್ ಎಲ್ಲ ಹೆಂಗೆ? ಚಲೋ ಸರ್. ನಾನು ಸೈಂಟ್ ಮೈಕಲ್ 4th standard ಮಾತ್ರ? 4th standard ಮಾತ್ರ. ಹೌದಾ? ಹೌದು ಸರ್. ಅದಾದ್ಮೇಲೆಲ್ಲ ಹೋಟೆಲ್ ಲೈನಿಗೆ ಅದ್ರ ಬಗ್ಗೆ ಯಾಕಂದ್ರೆ ತಂದೆ ತಾಯಿ ಎಕ್ಸ್ಪೈರ್ ಆದಾರ ಸರ್. ಓಕೆ, ನೀವು ಮೇನ್ ಕುಕ್ ಅದ್ರಿ? ನಾನ್ ಮೇನ್ ಕುಕ್. ನಮ್ಮ ಮನೆಯವ್ರು ತಂದೂರು ರೊಟ್ಟಿ ಹೊಡಿತಾರೆ. ಅವ್ರು ತಂದೂರು ರೊಟ್ಟಿ ಹೊಡಿತಾರ. ನಾ ಬಾಕಿ ವೆಜಿಟೇಬಲ್ ಅದನ್ನ ಡಿಶ್ ಮಾಡ್ಕೊಂಡು ನಾನ ಸಪ್ಲೈ ಮಾಡ್ಕೊಡೋದು, ನಾನಾ ಪ್ಲೇಟ್ ಕ್ಲೀನ್ ಮಾಡ್ಕೊಂಡ್ ಬರೋದು ಸರ್. ಏನಂತಂದ್ರೆ ಈ ಹುಡುಗಂದು ಹೆಂಗೋ ಮಾಡಿ ಅಲ್ಲಿ ನಾನು ಒಂದು ಸೀಟ್ ಗಿಟ್ಟಿಸ್ಕೊಂಡೆ. ಇರೋ ಒಬ್ಬ ಮಗ ಒಬ್ಬನ್ ನಾವು ಕಳ್ಕೊಂಡಿದ್ವಿ. ಇವನು ದೂರ ಇಡಾಕ್ ನನಗ್ ಮನ್ಸಿಲ್ಲ. ಗಿಟ್ಟಿಸ್ಕೊಂಡ್ವಿ. ಅದ್ರ ಸಂಬಂಧ ಏನ್ ಮಾಡಿದ್ವಿ ಅಂದ್ರೆ ಲ್ಯಾಪ್ಟಾಪ್ ಎಸೆನ್ಷಿಯಲ್ ಅಂತ ಹೇಳಿ ನಾವು. ಹೌದು ಹೌದು, ಲ್ಯಾಪ್ಟಾಪ್ ಎಸೆನ್ಷಿಯಲ್ ಅಂತ ಇಷ್ಟೆಲ್ಲ ಮಾಡಿ ನಾವು ಫೀ ಕೊಡ್ತೀವಿ. ಅದನ್ನು ಒಂದಿದು ಅಂತ ಹೇಳ್ಕೊಂಡು ಮತ್ತೆ ಯಾರೋ ಹಿಂಗ ಸಂತೋಷ್ ಲಾಡ್ ಅವ್ರದ್ದು ಇದನ್ ಮಾಡ್ರಿ ಅಂತೇಳಿ ಅವಾಗ ಇಲ್ಲಿ ಅವ್ರು ಬಂದಿದ್ರು. ಅವಾಗ ಹೋಗಿ ಅವ್ರಿಗೆ ಒಂದು ಇದನ್ ಮಾಡಿ ಮನವಿ ಮಾಡಿ. ಫಸ್ಟ್ ಟೈಮ್ ಲಾಡ್ ಅವ್ರು ಬಂದಾಗ ನಮ್ ಕಡೆಯಿಂದ ಒಂದ್ 2-3 ಸಲ ತಂದೂರು ರೊಟ್ಟಿ ತಗೊಂಡು ಹೋಗಿದ್ದಾರೆ ಅಲ್ಲಿ ಅವರು. ಅವ್ರ ಆಫೀಸ್ ಇನ್ನೂ ಮನಿ ಕಟ್ಟಿದ್ದಿಲ್ಲ ಅವ್ರು. ಅವರು ಹಾರ್ಟ್ಲಿ ಅದಾರ್ರಿ. ಪರ್ಸನಲಿ ಹಿ ಇಸ್ ಎ ಗುಡ್ ಪರ್ಸನ್. ಬಟ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಪಾರ್ಟೀಸ್ ಅಂಡ್ ಆಲ್. ಸರ್ ನಾನ್ ಅಂತಾನೆ ಇನ್ನೂ ಅವ್ರು ಸಣ್ಣ ವಯಸ್ಸೈತಿ. ಹೌದು. ಇನ್ ಫ್ಯೂಚರ್ ಹಿ ಮೇ ಬಿಕಮ್ ಪಿಯರ್. ಪರ್ಸನಲಿ ಹಿಂಗೆ ನಾನು ಯಾರು ಏನು ನಂದು ಇದು ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಕೂಡ ಒಂದೇ ಮಾತಿಗೆ ಹೂ ಅಂದ್ಬಿಟ್ರು. ಒಂದೇ ಮಾತಿಗೆ ಹೂ ಅಂದ್ಬಿಟ್ರು. ಸಾವಿರಾರು ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ. ಸೊ ಈ ತರ ಲ್ಯಾಪ್ಟಾಪ್ ಓದೋ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ, ತುಂಬಾ ಮಕ್ಕಳಿಗೆ ಕೊಟ್ಟಿದ್ದೀವಿ. ಸೊ ಇದನ್ನ ನಿಮ್ಗೆ ಕೊಡ್ತಾ ಇದೀವಿ. ನೀವು ನಿಮ್ ಕೈಯಾರೆ ಕೊಡ್ರಿ ನಿಮ್ಮ ಮಗನಿಗೆ. ಸರ್ ನಾ ಅದೇ ಹೇಳಿದೆ ಸರ್. There is no big word to say. Thank you is the last my big word.